ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಚಿರಾಗ್ ಅಂತ, ಪಲ್ಮನಾಲಜಿಸ್ಟ್ ವರ್ಕಿಂಗ್ ಇನ್ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೆಸ್ಟ್ ಡಿಸೀಸಸ್. ಇದೊಂದು ಶಾರ್ಟ್ ವಿಡಿಯೋ ನಿಮಗೋಸ್ಕರ, ಯಾಕೆಂದರೆ ಎಲ್ಲರಿಗೂ ಅಲರ್ಜಿ ಬಗ್ಗೆ ತಿಳುವಳಿಕೆ ಮೂಡಿಸೋಕ್ಕೋಸ್ಕರ. ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಜನಕ್ಕೆ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರ್ಬೋದು. ಕೆಲವೊಬ್ಬರಿಗೆ ಶೀತ, ನೆಗಡಿ, ಕಣ್ಣು ಸೋರೋದು, ಇಲ್ಲ ವೀಸಿಂಗ್ ಬರ್ತಾ ಇರೋದು, ಆ ಥರ ಸಿಂಪ್ಟಮ್ಸ್ ಬರ್ತಾ ಇರ್ಬೋದು. ಇದು ಕಾರಣ ಏನು ಅಂದರೆ ಟೈಮಲ್ಲಿ ಕ್ಲೈಮೇಟ್ ಚೇಂಜಸ್ ಮತ್ತು ಪೋಲನ್ಸ್ ಅಂತ ಏನು ಕರಿತೀವಿ ಅದರಿಂದ ಆಗ್ತಾ ಇರ್ಬೋದು. ಸೊ ಈ ಥರ ಏನಾದರೂ ಸಿಂಪ್ಟಮ್ಸ್ ಬಂತು ಅಂದರೆ ಬರೋದಕ್ಕೆ ತಡೆಯೋಕ್ಕೋಸ್ಕರ ನೀವು ಯೂಶ್ವಲಿ ಜಾಸ್ತಿ ಗಾಳಿ ಇರೋ ಕಡೆ ಓಡಾಡಬೇಡಿ, ಮನೇಲಿ ಇರೋಕ್ಕೆ ಪ್ರಯತ್ನ ಪಡಿ. ಅದರ ಶೀತದ ಪದಾರ್ಥಗಳು, ಆ ಥರ ಸ್ವಲ್ಪ ಕೋಲ್ಡ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಿ. ಮಳೆಲೆಲ್ಲ ನೆನೆಯೋದು ಸ್ವಲ್ಪ ಅವಾಯ್ಡ್ ಮಾಡಿ. ಇದೆಲ್ಲ ಅವಾಯ್ಡ್ ಮಾಡಿದ್ರು ನಿಮ್ಗೆ ಈ ಥರ ಏನಾದ್ರು ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು, ರ್ಯಾಷಸ್ ಬರೋದು, ಕಣ್ಣಲ್ಲಿ ನೀರು ಬರೋದು, ಮೂಗು ಸೋರೋದು, ಆ ಥರ ಬಂತು ಅಂದರೆ ಮನೆಯಲ್ಲೇ ಕೆಲವೊಂದು ಮೆಡಿಸಿನ್ಸ್ ತೊಗೋಬೋದು. ಸ್ವಲ್ಪ ಶೀತ ಹಬೆ ತೊಗೊಳ್ಳೋದು, ಇಲ್ಲ ಸ್ವಲ್ಪ ಶುಂಠಿ, ಆ ಥರ ಎಲ್ಲ ಶುಂಠಿ ಮಾಡ್ಬೋದು, ಆ ಥರ ಎಲ್ಲ ತೊಗೋಬೋದು. ಇನ್ ಕೇಸ್ ಅದೆಲ್ಲ ಏನಾದ್ರು ಕಂಟ್ರೋಲ್ ಆಗ್ತಾ ಇಲ್ಲ ಅಂದರೆ ಯಾವುದೇ ಸಮಯದಲ್ಲಿ ನೀವು ನಿಮ್ಮ ಡಾಕ್ಟರ್ನ ವಿಸಿಟ್ ಮಾಡ್ಬೋದು. ಡಾಕ್ಟರಿಂದ ಕರೆಕ್ಟಾಗಿ ಏನಕ್ಕೆ ಈ ಥರ ಆಗಿದೆ ಅಂತ ತಿಳ್ಕೊಂಡು ಅದನ್ನು ಮೆಡಿಸಿನ್ಸ್ ತೊಗೋಬೋದು. ಥ್ಯಾಂಕ್ ಯು.